ಯಾಕೆ ಇಷ್ಟೊಂದು ಸಮಯ ಯಾಕಾಯ್ತು? ನನಗೆ ಬೇಗ ಬರೋದಿಕ್ ಹೇಳಿದ್ದೆ ಅಲ್ವಾ? ಹೌದು, ಆದ್ರೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನೋಡಿ. ನೀನ್ ಹೊರಗಡೆ ಹೋದಾಗ್ಲೆಲ್ಲ ಏನಾದ್ರೂ ಬೇಡವಾದ ವಿಷಯವನ್ನ ತರ್ತೀಯಾ? ಅದಕ್ಕೆ ನಾನ್ ನಿನ್ನ ಹೊರಗಡೆ ಕಳ್ಸೋದಿಲ್ಲ. ಅಯ್ಯಯ್ಯೋ, ಅದು ಹಾಗಲ್ಲ ಬಾಬಾ. ಅದು ಹಾಗಲ್ಲ ಆದ್ರೆ ಮತ್ತೆ ಹೇಗೆ? ಕೆಲ್ಸದ ವಿಷಯ ಏನಾಯ್ತು ಅಂತ ಹೇಳು. ಬಾಳು, ಬಾಳು, ಒಂದು ವಿಷಯ ಮಾತಾಡ್ಬೇಕಿತ್ತು. ಮೊದಲು ನನ್ನ ಕೆಲಸ ಮುಗಿಲಿ ಇಲ್ಲಿ, ಆಮೇಲೆ ಮಾತು. ಅಯ್ಯೋ, ನೀನೇನ್ ಹೇಳ್ದೋ ಅದು ನಿಜಾನೇ ಆಯ್ತು. ನನ್ ಗುರುವಿನ ಕಾಲು ಮುರಿದೋಯ್ತು. ನೀನ್ ಸ್ವಲ್ಪ ಹುಷಾರಾಗಿರು. ನೀನ್ ಸುಮ್ಮನೆ ಆ ಮಾಂತ್ರಿಕನ ಹಿಂದೆ ಹೋಗಿ ನಿನ್ ಜೀವನನ ಹಾಳು ಮಾಡ್ಕೊತಾ ಇದೀಯ. ನೀನ್ ಯಾಕಪ್ಪ ಅವನ ಹಿಂದೆ ಓಡಾಡ್ತೀಯಾ? ನಿಂಗೇನ್ ಗೊತ್ತಾಗಲ್ವಾ? ಮತ್ತೆ ಅವನ ಜೊತೆ ನೀನಿದ್ರೆ ನಿನ್ಗೇನ್ ಸಿಗುತ್ತೆ? ಬಾಳು, ನೀನ್ ಹೇಳ್ತಿರೋದು ನಿಜ ನೋಡು, ಆದ್ರೆ ನಾನಾದ್ರೂ ಏನ್ ಮಾಡೋದು? ಅಯ್ಯೋ, ನನಗೆ ಬುದ್ಧಿ ಬಂದಾಗಿಂದ ನಾನು ಅವ್ರ ಜೊತೆನೇ ಇದ್ದೀನಿ. ಆದ್ರೆ ನೀನಂತೂ ತುಂಬಾ ಮಹಾನ್ ವ್ಯಕ್ತಿ ಬಾಳು. ನನ್ ಗುರು ಕಾಲ್ನೆ ಮುರಿದಾಕ್ಬಿಟ್ಟಿದ್ಯಾ. ಇನ್ನು ಮುಂದೆ ಅವನು ಸುಧಾರಿಸ್ಕೊಂಡಿಲ್ಲ ಅಂತ ಅಂದ್ರೆ ಅವನ ಕೈಗಳನ್ನ ನಾನು ನಿರುಪಯೋಗಗೊಳಿಸ್ತೀನಿ. ಅಯ್ಯೋ, ಅವರು ನಿನ್ನನ್ ಬಿಡೋದಿಲ್ಲ. ಕಾಶಿಲಿ ಗಂಗೆ ದಡದಲ್ಲಿ ತಪಸ್ ಮಾಡಿ ಬಂದಿದ್ದಾರೆ ಅವರು. ನಾನು ಅಂತ ಜನರಿಗೆ ಎದುರೋದಿಲ್ಲ. ಅವನ ಹತ್ರ ಹೋಗಿ ಹೇಳು ಇಲ್ಲಿಂದ ಸುಮ್ಮನೆ ಹೊರಟೋಗು ಅಂತ. ಹಾಗೆ ಜನರಿಗೆ ತೊಂದರೆ ಕೊಡಬೇಡ ಅಂತ, ಮತ್ತೆ ನನ್ನ ದಾರಿಗೂ ಅಡ್ಡ ಬರಬೇಡ ಅಂತ. ಗೋದಾ, ಬಾಳು ಯಾರ ಹತ್ರ ಮಾತಾಡ್ತಾ ಇದ್ದಾನೆ? ಆ ಬಾಬಾ ಒಂದಿನ ನಮ್ಮ ಮನೆಗೆ ಬಂದಿದ್ನಲ್ವಾ, ಅವನ ಜೊತೆ ಒಬ್ಬ ಬಂದಿದ್ದ ನೋಡಿ, ಅವನೇ ಇವನು. ಏನ್ ಹೇಳ್ತಿದೀಯ ನೀನು? ಅದು ಏನು ಗೊತ್ತಾಗ್ತಿಲ್ಲ ನನ್ಗೂನು. ಬಾಳು, ಅವನ ಅದೆಂತ ಪೂಜೆ ಮಾಡ್ತಿದ್ದಾನೆ ಅಂದ್ರೆ ನಿನಗೆ ತುಂಬಾ ತೊಂದರೆ ಆಗುತ್ತೆ ನೋಡು. ನಿನ್ ನೋಡ್ಕೊಳಪ್ಪ, ಇನ್ಮೇಲೆ ನೀನು ಅವನ ಜೊತೆ ಇರಬೇಡ ಅಷ್ಟೇ. ಅಯ್ಯೋ, ನಾನು ಅವನ ಜೊತೆ ಇರಲ್ಲ ಅಂದ್ರೆ ನನ್ ಮೇಲೆ ಕೋಪ ಮಾಡ್ಕೋತಾನೆ. ಅವನೇನಾದ್ರು ನಿನ್ಗೆ ಹೇಳಿದ್ರೆ ನಾನು ಅವನ್ನ ನೋಡ್ಕೋತೀನಿ. ಆದ್ರೆ ನಾನೇನ್ ಮಾಡ್ಬೇಕು? ಅಲ್ಲಪ್ಪ, ಮೈ ಬಗ್ಸಿ ಕಷ್ಟಪಟ್ಟು ಕೆಲಸ ಮಾಡು. 2 ಕಾಸು ಹಣ ಗಳಿಸಿದ್ರೆ 2 ಹೊತ್ತು ಸುಖವಾಗಿ ಊಟ ಮಾಡ್ಬೋದು. ನೀನು ನಿನ್ಗೇನ್ ಸಿಗುತ್ತೆ ಹೇಳು? ಬಾಳು, ನೀನ್ ಹೇಳ್ತಿರೋದು ಸರಿಯಾಗಿದೆ, ಆದ್ರೆ ನನಗೆ ಯಾಕೋ ಧೈರ್ಯ ಬರ್ತಿಲ್ಲ. ಮತ್ತೆ ನನಗೆ ಯಾರು ಕೆಲಸ ಕೊಡ್ತಾರೆ? ಮೊದ್ಲೋಗಿ ನೀನು ನಿನ್ನ ಗುರು ಹತ್ರ ಹೇಳು, ನಾನು ಏನು ಹೇಳದ್ನೋ ಅದನ್ನ. ಆಮೇಲೆ ಅದನ್ನ ಯೋಚನೆ ಮಾಡಿ ಬಂದು ನನಗೆ ಹೇಳು ಏನು ಅಂತ. ಆಯ್ತು, ನಾನು ಹೋಗಿ ಹೇಳ್ತೀನಿ ಅವನ್ಗೆ. ಹೋಗು, ಅವ್ರನ್ನ ಇಲ್ಲಿ ಕರಿ. ಆಯ್ತು. ಬಾಳು, ಬಾಳು, ಇಲ್ಲಿ ಬಾ. ಇಲ್ಲಿ ಬಂದೆ. ನೀನು ಹೋಗು. ಏನಾಯ್ತು ಅಮ್ಮವ್ರೆ? ಬಾಳು, ನೀನಲ್ಲ ಅವ್ರ ಜೊತೆ ಏನ್ ಮಾಡ್ತಿದ್ದೆ? ಓ ಅದಾ, ಅವ್ನು ಬಂದಿದ್ನಲ್ವಾ, ಏನೋ ಕೇಳ್ತಾ ಇದ್ದ ಅಷ್ಟೇ. ಈಗ ನಾವು ಅವ್ನಿಗೆ ಹೇಳಿದೀವಿ ಅಲ್ವಾ ಇಲ್ಲಿಗೆ ಬರಬೇಡ ಅಂತ, ಅದಕ್ಕೆ ನಾನು ಅವನ ಹತ್ರ ದೂರದಲ್ಲಿ ನಿಂತು ಮಾತಾಡ್ತಾ ಇದ್ದೆ. ಅಯ್ಯೋ ಬಾಳು, ಅಮ್ಮ ಅವ್ರು ಕೇಳ್ತಿರೋದು ಅಲ್ಲಿ ಏನಾಯ್ತು, ಏನ್ ವಿಷಯ ಅಂತ, ಏನ್ ಮಾತಾಡ್ತಾ ಇದ್ದ ಅವನು? ಅದೇ ಅಮ್ಮವ್ರೆ, ಅವನ ಗುರು ಅವನ ಕಾಲು ನಿಂತೋಗಿದ್ಯಂತೆ. ಏನು? ಹೌದು. ಬಾಳು, ಇದೆಂತ ಭಯಂಕರವಾದ ವಿಷಯ. ಇದೇನು ಇಷ್ಟೊಂದು ಸುಲಭವಾಗಿ ಹೇಳ್ತಿದೀಯಾ? ಅಮ್ಮವ್ರೆ, ಇದೇನ್ ಮಹಾ? ಅಯ್ಯೋ ಬಾಳು, ಇದೆಲ್ಲ ಯಾವ ವಿಷಯದಿಂದ ನಡೆದಿದೆ? ಅದೇನ್ ನನ್ಗೆ ಗೊತ್ತಿಲ್ಲ, ಅವನ ಹಾಗೆ ಹೇಳ್ದ ಅಷ್ಟೇ. ನಿನಗ್ ಗೊತ್ತಿಲ್ಲ ಅಂತಂದ್ರೆ ಅದು ಹೇಗಾಗುತ್ತೆ? ಇಂಥ ಜನರಿಗೆಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ನೋಡಿ. ಬಾಳು, ಹೋಗ್ಲಿ, ನನಗೆ ಅರ್ಥ ಆಗೋ ತರ ಆದ್ರೂ ಹೇಳು. ನೀನ್ ನನಗ್ ಮೊದ್ಲು ಹೇಳು, ಅವನಿಗೆ ನಿನ್ ಕಡೆಯಿಂದ ಏನಾಗ್ಬೇಕು? ಅವನಿಗೆ ನನ್ನ ಮೇಲೆ ಸೇಡ್ ತೀರ್ಸ್ಕೋಬೇಕಂತೆ. ಸೇಡಾ? ಅಯ್ಯೋ ಬಾಳು, ಅದೆಂತ ಸೇಡು? ಇದೆಲ್ಲ ಹೇಗಾಯ್ತು? ಇದೆಲ್ಲ ನನ್ ಮುಂದೆ ಹೇಳು. ನಾನು ಅವನ ಭೇಟಿ ಮಾಡಕ್ಕಂತ ಹೋಗಿದ್ದೆ ಅಲ್ವಾ, ಅವಾಗ ನಾನೇ ಅವನ ಹತ್ರ ಹೇಳಿದ್ದೆ, ಇವತ್ತು ಸಂಜೆ ಆಗೋ ಅಷ್ಟರಲ್ಲಿ ಊರಿಂದ ಆಚೆ ಹೋಗು ಅಂತ.
ಸುಮ್ಮನೆ ಜನರಿಗೆ ತೊಂದರೆ ಕೊಡಬೇಡ, ಇಲ್ಲ ನಿನಗೆ ತೊಂದರೆ ಆಗುತ್ತೆ. ಅವನಿಗೆ ನಾನು ಇಷ್ಟೆಲ್ಲ ತಿಳಿಸಿ ಹೇಳಿದ್ರು ಕೂಡ ಅವ್ನು ನನ್ನ ಮಾತು ಕೇಳ್ತಿಲ್ಲ. ಮತ್ತೇನು, ಅವನ ಕಾಲು ನಿಂತೋಯ್ತು. ನಾನೇನು ಹೇಳಿದ್ನೋ ಅದೇ ಆಯಿತು. ನೋಡು ಬಾಳು, ನಿನಗೆ ಹೇಳ್ತೀನಿ, ಈ ಎಲ್ಲ ವಾದ ಇನ್ನೂ ಹೆಚ್ಚಾಗ್ತಾ ಹೋಗ್ತಿದೆ. ನೀನ್ ಆ ಜನರ ಸುದ್ದಿಗೆಲ್ಲ ಹೋಗ್ಬೇಡ. ಅಯ್ಯೋ ಅಮ್ಮವ್ರೆ, ಆ ಥರ ನಾನೇನೋ ಮಾಡಿಲ್ಲ. ಅವನು ತಾನಾಗೆ ನನ್ನ ಹತ್ರ ಬರ್ತಾನೆ, ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ? ಅಂದ್ರೆ ಅವ್ನು ಇನ್ನೂ ಅಲ್ಲೇ ಇದ್ದಾನಾ? ಹೌದು. ಅಮ್ಮವ್ರೆ, ಊರಲ್ಲಿರೋ ಜನ ಸಹ ಅವನ ಹತ್ರ ಹೋಗ್ತಾ ಇದ್ದಾರೆ. ಅವನ್ ಜನರಿಗೆ ಏನೇನೋ ಹೇಳ್ಕೊಡ್ತಾ ಇದ್ದಾನೆ, ಕೆಟ್ಟದನ್ನೆಲ್ಲ ಹೇಳ್ಕೊಡ್ತಿದ್ದಾನೆ. ನಾಳೆ ಹೆಚ್ಚು ಕಡಿಮೆ ಏನಾದ್ರೂ ಆದ್ರೆ? ಬಾಳು, ಗೋದ ಏನ್ ಹೇಳ್ತಿದ್ದಾಳೋ ಅದೆಲ್ಲ ಸರಿಯಾಗೇ ಇದೆ. ಯಾವುದೇ ಕಾರಣಕ್ಕೂ ಆ ಜನರ ಸುದ್ದಿಗೆ ಹೋಗ್ಬೇಡ. ಆ ಜನರೆಲ್ಲ ಒಳ್ಳೆಯವರಲ್ಲ. ನಾನು ಅಂತ ಜನರ ಹತ್ರ ಹೋಗಲ್ಲ. ಆದರೆ ಅದೋಗ್ಲಿ ಬಿಡಿ. ಇನ್ನೇನಾದರೂ ಕೆಲಸ ಇದೆಯಾ? ಏನಾದರೂ ಇದ್ರೆ ಹೇಳಿ, ನಾನು ಮಾಡ್ತೀನಿ. ನೋಡು, ನೀನ್ ಸ್ವಲ್ಪ ಮೊದಲು ಶಾಂತವಾಗು. ಈಗ ಊಟದ ಸಮಯ ಆಯಿತು. ಹಸುಗಳನ್ನ ಕೊಟ್ಟಿಗೆಯಲ್ಲಿ ಕಟ್ಟಿ ಊಟ ಮಾಡುವಂತೆ ಬಾ. ಸರಿ, ಬರವ, ಬಾ ಬಾ. ಇದೆಲ್ಲ ಏನ್ ನಡೀತಿದೆ ಯಾರಿಗ್ ಗೊತ್ತು? ಸರಳ, ನಾನು ಕಿಟಕಿಯಿಂದ ಎಲ್ಲ ನೋಡ್ತಿದ್ದೆ. ಅವತ್ತು ಆ ಬಾಬನ್ ಜೊತೆಗೆ ಒಬ್ಬ ಮನುಷ್ಯ ಬಂದಿದ್ದ ಅಲ್ವಾ? ಅವನ್ ಜೊತೆಗೆ ಬಾಳು ಮಾತಾಡ್ತಾ ಇದ್ದ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನ್ ಆ ಬಾಳನ್ ಮಾತ್ರ ಬಿಡೋದಿಲ್ಲ. ಬಾಳು, ಬಂದ್ಯಪ್ಪ? ಇದೇನು ನಿನ್ ಕೈಯಲ್ಲಿ ತಟ್ಟೆ ಇಲ್ಲ? ದೇವ್ರ ಮನೇಲಿ ತಟ್ಟೆ ಇದೆಯಲ್ವಾ, ಅದೇ ತಟ್ಟೆಯಲ್ಲಿ ನನ್ಗೆ ಊಟ ಬಿಡಿಸಿ. ಅಯ್ಯೋ, ನೀನ್ ಯಾಕೆ ಹಾಗೆ ಮಾತಾಡ್ತಾ ಇದೀಯಾ? ನಿನಗೆ ಗೊತ್ತಿದೆ ಅಲ್ವಾ ಆ ತಟ್ಟೆನ ಅಮ್ಮ ದೇವ್ರ ಮನೇಲಿ ಇಟ್ಟಿದ್ದಾರೆ ಅಂತ? ಮತ್ತೆ ಅಮ್ಮ ಅದನ್ನ ಪ್ರತಿದಿನ ಪೂಜೆ ಮಾಡ್ತಾರೆ. ಹೌದು, ಆದರೆ ನನ್ಗೆ ಅದೇ ತಟ್ಟೆ ಬೇಕು. ಬಾಳು, ಈ ತರ ಹಠ ಮಾಡ್ಬೇಡಪ್ಪ. ನೀನ್ ಹೀಗೆಲ್ಲ ಮಾಡಕ್ಕೆ ಶುರು ಮಾಡಿದ್ರೆ ನನಗೆ ಯೋಚನೆ ಆಗುತ್ತೆ. ಬಾಳು, ತಟ್ಟೆಯಲ್ಲಿದೆ ನಿಂದು, ಅದನ್ ಕೊಡು, ನಾನು ಊಟ ಬಡಿಸ್ತೀನಿ. ನಾನು ತಂದಿಲ್ಲ. ನಾನು ಅಮ್ಮವ್ರಿಗೆ ಏನು ಅಂತ ಹೇಳಿದ್ದೀನಿ. ಈಗೇನ್ ಮಾಡೋದಮ್ಮವ್ರೆ? ಏನ್ ಮಾಡೋದಪ್ಪ ಬಾಳು? ಹೀಗೆಲ್ಲ ನಡ್ಕೋಬೇಡಪ್ಪ. ಗೋದಾ, ನೀನ್ ಹೋಗಿ ಕೊಟ್ಟಿಗೆಯಿಂದ ಆ ತಟ್ಟೆನ ತಗೊಂಡ್ ಬಾ. ಆಯ್ತು. ನಿಂತ್ಕೋಗೋದಾ? ನೀನು ಹೋಗ್ಬೇಡ. ನಾವು ಇವಾಗ ಇವನ್ಗೆ ಏನ್ ಮಾಡೋದು? ಏನಪ್ಪ, ಏನ್ ಮಾಡ್ತಾ ಇದೀಯ ಇಲ್ಲಿ? ಕೆಲ್ಸ ಇಲ್ವಾ ನಿನಗೆ? ಊಟ ತಗೋಗೋಕ್ಕೆ ಕರೆದಿದ್ರು, ಅದಕ್ಕೆ ಬಂದೆ. ಇಲ್ಲ ಹಾಗೆ ಹೋಗ್ಬಿಡ್ಲಾ? ಹೋಗು. ಏನಮ್ಮ, ಇವನ್ಗೆ ಯಾಕೆ ಇನ್ನೂ ಊಟ ಕೊಟ್ಟಿಲ್ಲ ನೀನು? ಒಂದ್ಸಲ ಕೊಟ್ಬಿಡು, ಅವನ್ ಹೋಗ್ಲಿ, ಆಮೇಲೆ ಕೊಟ್ಟಿಗೆಲ್ ಕೆಲಸ ಮಾಡ್ತಾನೆ. ಬಾಳು, ನೀನ್ ಕೊಟ್ಟಿಗೆಗೆ ಹೋಗಪ್ಪ. ನಾನ್ ನಿನ್ಗೆ ಊಟ ತಗೊಂಡ್ ಬರ್ತೀನಿ. ಹಾ, ಹೋಗು. ಊಟ ತಗೊಂಡು ಹೋಗಿ ಕೊಡೋ ಕಾರಣ ಏನು ಅಂತ ಹೇಳು. ಏನಪ್ಪ, ನಿನ್ ತಟ್ಟೆ ಎಲ್ಲಿಟ್ಟಿದ್ಯಾ? ದೇವರ ಮನೆಯಲ್ಲಿದೆ. ದಿನ ನೀವು ನನ್ನ ತಟ್ಟೆಯನ್ನೇ ಪೂಜೆ ಮಾಡ್ತೀರಾ. ಅದು ನಿನ್ ತಟ್ಟೆ ಅಲ್ಲ, ಅದು ನಂದು ತಟ್ಟೆ ಕಣೋ. ಅದನ್ನ ಕೊಟ್ಟಿಗೆಯಲ್ಲಿ ಇಟ್ಟಿದ್ದೆ ನಾನು, ನೆನ್ಪಿದೀಯಾ? ನನ್ನ ತಟ್ಟೆನೆ ತಗೊಂಡು ದಿನಾಲೂ ನೀವು ನನ್ನ ತಟ್ಟೆಗೆ ಪೂಜೆ ಮಾಡ್ತೀರಾ.
ಮತ್ತೆ ನನಗೆ ಹೇಳ್ತೀರಾ ಅದು ನಿನ್ ತಟ್ಟೆ ಅಲ್ಲ ಅಂತ. ಹೇ ಬಾಳು, ನನಗೆ ಕೋಪ ಬರಿಸ್ಬೇಡ ನೋಡು. ಮತ್ತು ನಾನ್ ಸಿಟ್ಟಲ್ಲಿ ಏನಾದ್ರೂ ಮಾತಾಡಿದ್ರೆ ನಿನಗೇನೆ ಬೇಜಾರಾಗೋದು. ಮತ್ತೆ ಎಲ್ಲರೂ ನನಗೆ ಹೇಳೋದು ನಾನೇ ಜಾಸ್ತಿ ಮಾತಾಡ್ತೀನಿ ಅಂತ. ದೇವ್ರ ಮನೇಲಿರೋ ತಟ್ಟೆನ ನನಗೆ ಊಟ ಮಾಡೋಕೆ ಕೊಡಿ. ನಿಮ್ಮೆಲ್ರಿಗೂ ನನ್ನ ಆಶೀರ್ವಾದ ಸಿಗುತ್ತೆ. ನೀ ನನಗ್ ಆಶೀರ್ವಾದ ಕೊಡ್ತೀಯಾ? ಹಾ, ನಿನ್ ವಯಸ್ಸಾದ್ರೂ ಏನೋ, ನನ್ನ ವಯಸ್ಸೇನೋ ಗೊತ್ತಾಗ್ತಾ ಇದ್ಯಾ ನೀನೇನ್ ಮಾತಾಡ್ತಿದ್ಯಾ ಅಂತ? ಬಾಳು, ಕೊಟ್ಟಿಗೆಗೆ ಹೋಗಪ್ಪ. ನಾನು ನಿನ್ಗೆ ಊಟ ಅಲ್ಲೇ ತಗೊಂಡ್ ಬರ್ತೀನಿ, ಹೋಗು. ಆದ್ರೆ ದೇವ್ರ ಮನೇಲಿರೋ ತಟ್ಟೆನ ತಗೊಂಡ್ಬನ್ನಿ. ಆಯ್ತು, ನಾನು ತರ್ತೀನಿ, ನೀನ್ ಹೋಗು. ಸರಿ. ನೀವೆಲ್ಲ ಸುಮ್ನೆ ಮುದ್ದು ಮಾಡ್ತಾ ಇದ್ದೀರಾ ಇವನ್ನ, ಮತ್ತೆ ಸುಮ್ನೆ ಹೊಗಳ್ತಿರ್ತೀರಾ. ಅದಕ್ಕೆ ಅವನು ಹೀಗೆಲ್ಲ ಮಾತಾಡೋದು. ನೀವೆಲ್ಲ ಒಂದನ್ನ ತಲೆಗೆ ಸರಿಯಾಗಿ ಇಟ್ಕೊಳ್ಳಿ. ಇವನೊಬ್ಬ ಕೆಲಸಗಾರ ಅಷ್ಟೇ. ಅಮ್ಮ, ನಾನು ಹಾಗೆಲ್ಲ ಮಾಡ್ತೀನಿ ಅಂತ ಅನ್ಸುತ್ತೆ ನಿಮ್ಗೆ? ಏನೇ ಆದ್ರೂ ನನ್ ತಟ್ಟೆ ಯಾರು ಮುಟ್ಬಾರ್ದು. ಬಾಳು ಹಾಳಕ್ ಹೋಗ್ಲಿಕ್ಕ ಕೊರ್ ಯಾಕೆ ಇಷ್ಟೊಂದು ಸಮಯ ಯಾಕಾಯ್ತು? ನನಗ್ ಬೇಗ ಬರೋದಿಕ್ ಹೇಳಿದ್ದೆ ಅಲ್ವಾ? ಹೌದು, ಆದ್ರೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನೋಡಿ. ನೀನ್ ಹೊರಗಡೆ ಹೋದಾಗ್ಲೆಲ್ಲ ಏನಾದ್ರೂ ಬೇಡವಾದ ವಿಷಯವನ್ನ ತರ್ತೀಯ. ಅದೀಗ ನಾನ್ ನಿನ್ನ ಹೊರಗಡೆ ಕಳ್ಸೋದಿಲ್ಲ. ಅಯ್ಯಯ್ಯೋ, ಅದು ಹಾಗಲ್ಲ ಬಾಬಾ. ಅದು ಹಾಗಲ್ಲ ಆದ್ರೆ ಮತ್ತೆ ಹೇಗೆ? ಕೆಲ್ಸದ ವಿಷಯ ಏನಾಯ್ತು ಅಂತ ಹೇಳು. ನಾನು ಬಾಳುನ ಭೇಟಿ ಮಾಡ್ದೆ, ಮತ್ತೆ ಅವನಿಗೆ ಹೇಳ್ದೆ ನನ್ ಗುರು ಕಾಲು ಮುರಿದಿರೋದು ನೀನೇ ಅಂತ. ಮತ್ತೆ ಅದನ್ನ ನೀನೇ ಮಾಡಿದ್ದು ಅಂದೆ. ಮತ್ತೆ ಅದಕ್ಕೆ ನನ್ಗೇನ್ ಹೇಳ್ದ ಅಂದ್ರೆ, ನನ್ನ ಮಾತು ಕೇಳಲಿಲ್ಲ ಅಂತಂದ್ರೆ ಹಿಂಗೆ ಆಗೋದ್ ನೋಡಿ ಎಂದ. ಆ ಬಾಳು ತನ್ನ ತಾನು ಏನ್ ಅನ್ಕೊಂಡಿದ್ದಾನೆ? ಬಾಬಾ, ನಿಜ ಹೇಳ, ನಿನ್ನೆ ಬಾಳು ಏನ್ ಹೇಳುದ್ನೋ ಹಾಗೆ ಆಯ್ತು. ಅಯ್ಯೋ, ನಿಜವಾಗ್ಲೂ ನಿಮ್ ಕಾಲು ಮುರ್ದೇ ಹೋಯ್ತು. ನನಗನ್ಸುತ್ತೆ ನಾವಂತೂ ಇಲ್ಲಿಂದ ಹೋಗ್ಬಿಡ್ಬೇಕು ಅಂತ. ಮತ್ತೆ ಅವನ್ ಮಾತು ಕೇಳಲಿಲ್ಲ ಅಂತಂದ್ರೆ ತುಂಬಾ ತೊಂದರೆ ಆಗುತ್ತೆ ನೋಡಿ. ಅವನ್ ಪ್ರಕಾರ ನಾನೇನು ಅವನಿಗೆ ಹೆದರ್ಕೋತೀನ? ಅರೆ, ನನ್ ತಾಕತ್ತೇನು ಮತ್ತ ಅವನ್ ತಾಕತ್ತೇನು? ನಾನಿನ್ನು ಎಷ್ಟು ಸಾಕಷ್ಟು ದೊಡ್ಡ ದೊಡ್ಡ ಕೆಲ್ಸಗಳನ್ನ ಮಾಡಿದ್ದೇನೆ. ಬಾಬಾ, ನನಗಂತೂ ಮುಂದೆ ಏನ್ ಮಾಡ್ಬೇಕು ಅಂತ ಏನು ಗೊತ್ತಾಗ್ತಾ ಇಲ್ಲ ನೋಡಿ. ಆ ಬಾಳುಗೆ ಎಲ್ಲ ಗೊತ್ತಾಗುತ್ತೆ ಅನ್ಸುತ್ತೆ ನೋಡಿ. ಏ ದಾಮು, ನೀಗ್ ತಿನ್ನೋದಿಕ್ ಯಾರು ಊಟ ಹಾಕೋದು? ನಾನಾ ಅಥವಾ ಬಾಳುನಾ? ನೀವೇ. ಮತ್ತೆ ನೀನ್ ಯಾಕೆ ಅವನ್ನ ಅಷ್ಟೊಂದು ಹೊಗಳ್ತಾ ಇದ್ಯಾ? ಬಾಬಾ, ನನಗ್ ನಿಜವಾಗ್ಲೂ ಅನ್ಸುತ್ತೆ ನೋಡಿ, ಆ ಬಾಳು ಸಾದಾ ಸೀದಾ ಮನುಷ್ಯ ಅಲ್ಲ. ನಾವಿಲ್ಲಂತ ಹೊರಟೋಗೋಣ. ದಾಮು, ಪುನಃ ಇಂತ ಏನಾದ್ರೂ ಯೋಚನೆ ಮಾಡಿದ್ರೆ ನನ್ನಷ್ಟು ಕೆಟ್ಟವ್ರಿನ್ ಯಾರು ಇರೋದಿಲ್ಲ, ಗೊತ್ತಾಯ್ತಾ? ಮತ್ತೆ ನನ್ ಬಗ್ಗೆ ನಿನಗ್ ಶಂಕೆ ಇತ್ತು ಅಂದ್ರೆ ಅದನ್ನ ತಲೆಯಿಂದ ತೆಗ್ದಾಕ್ತಾ ಇರೋ. ಇಲ್ಲ ಅಂದ್ರೆ ಏನ್ ಮಾಡ್ತೀನಿ ಅಂದ್ರೆ, ಮೊದ್ಲು ಆ ಬಾಳುಗೋಸ್ಕರ ಪೂಜೆ ಮಾಡೋದಿಕ್ಕಿಂತ ನಿನ್ನ ಹೆಸರಲ್ಲಿ ಪೂಜೆ ಮಾಡಿಸ್ಬಿಡ್ತೀನಿ, ನೋಡ್ತಾ ಇರೋ. ಇಲ್ಲ 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 ಬಾಬಾ, ನಾನಂತೂ ನನಗೇನ್ ಅನ್ಸುತ್ತೋ ಅದನ್ನ ನಿಮಗೆ ಹೇಳಿದೆ ಅಷ್ಟೇ. ಮತ್ತೆ ಹಿಂಗಾಗಲ್ಲ ಬಾಬಾ. ಬಾಳು, ನಿನಗೆ ಅನಿಸ್ತಾ ಇರ್ಬೋದು ನನ್ ಕಾಲ್ಗಳು ನೋವಾಗ್ತಿದೆ ಅಂತಂದ್ರೆ ನನ್ಗೇನು ಭಯ ಆಯ್ತು ಅಂತಾನ? ಇಲ್ಲ, ಗಮನದಲ್ಲಿಟ್ಕೋ, ನಾನಿನ್ನ ಸುಮ್ನೆ ಬಿಡೋದಿಲ್ಲ. ಸ್ವಾಹ. ಬಾಳು, ಓಂ ದಂ ದಂ ಗರ ಧಂ ದಂ ಬಂ.